ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ, ಯಾವ ಸೂಚನೆ, ಯಾವ ವಿಚಾರವಾಗಿ ಮುನ್ಸೂಚನೆ ಯೂನಿವರ್ಸ್ ಕೊಡ್ತಾ ಇದೆ, ಹಾಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಯಾವ ರೀತಿ ಎನರ್ಜಿನ ಬದಲಾಯಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆ ಪ್ರಕೃತಿಯಿಂದ ಸಿಗ್ತಾ ಇದೆ. ನೋಡೋಣ. ಎಂದಿನಂತೆ ನಿಮ್ಮ ಮುಂದೆ ಕಾರ್ಡ್ಸ್ಗಳನ್ನ ಶಫಲ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ಪಡೀರಿ. ವಾಟ್ಸಪ್ ಮುಖಾಂತರ ಆದರೂ ಆಗಿರ್ಬೋದು, ಅಥವಾ ಕಾಲ್ ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ, ನಿಮಗೆ ಯಾವೆಲ್ಲ ಸೂಚನೆಗಳು ಪ್ರಕೃತಿಯಿಂದ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪ್ರಕೃತಿ, ನಿಮ್ಮ ಸುತ್ತ ಇರುವಂತಹ ಶಕ್ತಿ ಯಾವ ಮುನ್ಸೂಚನೆ ಕೊಡ್ತಾ ಇದೆ, ಅಥವಾ ನೀವು ನಂಬಿದಂತಹ ಯಾವುದೇ ದೈವದ ಶಕ್ತಿ ಯಾವ ಮುನ್ಸೂಚನೆ ಕೊಡ್ತಾ ಇದೆ, ನಿಮ್ಮ ಲೈಫಲ್ಲಿ ಏನಾಗುವಂತಹ ಸೂಚನೆಗಳು ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಕೂಡ ಬರ್ತಾ ಇದೆ ಅದು ಕೂಡ ಇವತ್ತಿನ ರೀಡಿಂಗ್ನಲ್ಲಿ ತೆಗಿತಾ ಹೋಗ್ತೀನಿ ನಾನು. ಯಾವ ವಿಚಾರವಾಗಿ ಸೂಚನೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. ಓಕೆ, ಯೂನಿವರ್ಸಲ್ ಮೆಸೇಜ್ ಆಗಿರಬಹುದು, ಏಂಜಲ್ಸ್ ಗೈಡೆನ್ಸ್ ಆಗಿರಬಹುದು, ಯಾವ ಸೂಚನೆ ನಿಮಗೆ ಕೊಡ್ತಾ ಇದೆ, ನೀವು ಅಪಾರವಾಗಿ ನಂಬುವಂತಹ ಶಕ್ತಿ ಯಾವ ಸೂಚನೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನು ಬುಕ್ ಮಾಡ್ಕೊಳ್ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಯುಗಾದಿ ನಂತರದಲ್ಲಿ ಅಥವಾ ಯುಗಾದಿ ದಿನವೇ ಆಗಿರಬಹುದು, ನಾನು ಅತ್ತರ್ನ ರಿಲೀಸ್ ಮಾಡ್ತಾ ಇದ್ದೀನಿ ನಿಮ್ಮ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಲಕ್ಸುರಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ ನಾನು ಒಂದು ಪರ್ಫ್ಯೂಮ್ನ ಅದರಲ್ಲಿ ನಾವು ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಫ್ಲೇಕ್ಸ್ಗಳನ್ನ ಹಾಕಿರ್ತೀವಿ. ಅದನ್ನು ಏನು ಮಾಡೋದಾಗಿರುತ್ತೆ ಅಂತ ಹೇಳಿದ್ರೆ, ಗ್ರಹಣದ ಸಮಯ ಬಂದಾಗ ಅದನ್ನು ನಾವು ಹೀಲ್ ಮಾಡುವಂಥದ್ದಾಗಿರುತ್ತೆ ಆ ಪರ್ಫ್ಯೂಮ್ನ. ಹಾಗೆ ಆ ಗ್ರಹಣ ನಡೀತಿರುವಂತಹ ಸಮಯದಲ್ಲಿ ಶುಕ್ರನ ಮಂತ್ರಗಳಾಗಿರಬಹುದು, ಶುಕ್ರನ ವಿಚಾರವಾಗಿ ಶುಕ್ರನ ಯಾವುದೇ ಒಂದು ತಂತ್ರ ಪ್ರಯೋಗಗಳಾಗಿರಬಹುದು ಆ ಅತ್ತರ್ ಒಳಗಡೆ ಮಾಡಿರ್ತೀವಿ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಅಚಾನಕ್ಕಾಗಿ ಧನ ಲಾಭ ಆಗುವಂಥದ್ದು ಅಥವಾ ಐಷಾರಾಮಿ ಲೈಫ್ ಲೀಡ್ ಮಾಡಬೇಕು, ಶುಕ್ರನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫ್ ಆಗಿರಬಹುದು, ಹಾಗೆ ಹಣಕಾಸಿನ ವಿಚಾರ ಆಗಿರಬಹುದು, ಬಿಸ್ನೆಸ್ ವಿಚಾರ ಆಗಿರಬಹುದು, ನೀವು ನೋಡೋದಕ್ಕೆ ಕೂಡ ಶೈನ್ ಆಗಿ ಕಾಣುವಂಥದ್ದಾಗಿರ್ಬೋದು, ಆ ಬಿಸ್ನೆಸ್ಸಿಗೆ ಬೇಕಾದಂತಹ ಕ್ಲೈಂಟ್ನ ಅಟ್ರಾಕ್ಟ್ ಮಾಡುವಂತಹ ರೀತಿಯಲ್ಲಿ ಆ ಪರ್ಫ್ಯೂಮ್ನ ಬಿಡುಗಡೆ ಆಗ್ತಾ ಇದೆ 19th ಯುಗಾದಿಯ ದಿನ. ಸೊ ನೀವು ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಅದು ಲಿಮಿಟೆಡಲ್ಲಿ ನಾವು ಮಾಡಿರೋವಂಥದ್ದಾಗಿರೋದ್ರಿಂದ ಅದನ್ನು ನಾನು ತೋರಿಸಿದ ನಂತರದಲ್ಲಿ ನೀವೇನು ಮಾಡಬೇಕಾಗತ್ತೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಚಿನ್ನ, ಬೆಳ್ಳಿ ಇದನ್ನೆಲ್ಲನೂ ಕೂಡ ಹಾಕಿದಂಥದ್ದು ಇರುತ್ತೆ. ಓಕೆ ಓಕೆ ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. 8 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವಿಶ್ವಾಸ ಇರುವಂತಹ ವ್ಯಕ್ತಿಗಳು, ಹಾಗೆ ನಿಮಗೆ ಬಹಳಷ್ಟು ಕಿರಿಕಿರಿ ಕೊಡ್ತಾ ಇದ್ದಂತಹ ವ್ಯಕ್ತಿಗಳು, ಬಹಳನೇ ನಂಬಿದ್ರಿ, ಅವರ ನಿಜ ಬಣ್ಣಗಳನ್ನು ನಿಮಗೆ ತಿಳಿತಾ ಬಂದಿದೆ. ಸೊ ಅಂತಹ ವ್ಯಕ್ತಿಗಳು ದೂರ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಗ್ರಹಣದ ನಂತರ. ಏಕೆಂದರೆ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಸನ್ ಮತ್ತು ಮೂನ್ ಎರಡೂ ಕೂಡಿರೋದ್ರಿಂದ ಗ್ರಹಣದ ನಂತರದಲ್ಲಿ ಇಂಥ ವ್ಯಕ್ತಿಗಳ ನಿಜ ಬಣ್ಣಗಳನ್ನ ನೀವು ಕಂಡುಹಿಡಿತಾ ಇದ್ದೀರಿ. ಅಥವಾ ತುಂಬ ಚೆನ್ನಾಗಿದ್ದಂತಹ ಸಂಬಂಧ ಇದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಹೋಗುವಂಥದ್ದು ಅಥವಾ ದೂರ ಹೋಗ್ತಿರುವಂಥದ್ದು, ನಿಮ್ಮನ್ನು ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದಂಥದ್ದಾಗಿರ್ಬೋದು, ಅಥವಾ ನೀವು ಗೊತ್ತಿಲ್ಲದೇನೋ ಅಂಥ ವ್ಯಕ್ತಿಗಳಿಂದ ಬಹಳಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ರಿ. ಯಾಕೆಂತ ಹೇಳಿದ್ರೆ ಇವರು ವಿಶ್ವಾಸದಲ್ಲಿದ್ದರು, ಬಟ್ ಆದರೆ ಇವ್ರನ್ನ ಹೇಗೆ ದೂರ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಬಹಳಷ್ಟು ತೊಂದರೆಗಳನ್ನು ಕೊಟ್ಟಿದ್ದು ನಿಮ್ಮ ಕಣ್ಮುಂದೆ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಈ ಗ್ರಹಣ ಆಗಿದೆ.
ಇಲ್ಲಿ ಗ್ರಹಣದ ಸೂಚನೆನ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾಗೆ ಇಂಥ ವ್ಯಕ್ತಿಗಳು ಅಮಾವಾಸ್ಯೆ ಕಳೆದ ನಂತರದಲ್ಲಿ ದೂರ ಹೋಗ್ಬಿಡ್ತಾರೆ, ಅಂದರೆ ಪರ್ಮನೆಂಟಾಗಿ ದೂರ ಹೋಗ್ತಾರೆ. ನಿಮ್ಗೆ ಯಾರು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅಥವಾ ಯಾರಿಂದ ನೀವು ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ, ದೂರ ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೋಡಿ, ಈ ಯುಗಾದಿಯ ನಂತರದಲ್ಲಿ, ಅಂದರೆ ಯುಗಾದಿ ಆರಂಭ ಆಗ್ತಾ ಇದ್ದ ಹಾಗೆ ಹೊಸ ಯೋಚನೆ, ಹೊಸ ಆರಂಭ, ಯಾವುದೋ ಒಂದು ಹೊಸ ದಾರಿಗೆ ಕಾಲಿಡುವಂಥದ್ದು, ಹೊಸ ಹೆಜ್ಜೆನ ನೀವು ಎಲ್ಲೋ ಇಡುವಂಥದ್ದು, ಯಾವುದೋ ಒಂದು ಅವಕಾಶಗಳು ನಿಮ್ಮ ಹತ್ರ ಬರುವಂಥದ್ದು, ಅದು ಒಳ್ಳೆಯ ಸಂತೋಷದ ವಿಚಾರಗಳು. ಈ ಹಿಂದೆ ಅಂಥ ವಿಚಾರದ ಬಗ್ಗೆ ನೀವೇ ಯೋಚನೆ ಮಾಡಿರೋದಿಲ್ಲ, ಯಾವುದೋ ಒಂದು ಅದ್ಭುತವಾದಂತಹ ವಿಚಾರ, ಯೋಚನೆ ಕೂಡ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಈ ಯುಗಾದಿಯಲ್ಲಿ ಅಂತ ಹೇಳಿ. ಇಲ್ಲಿ ಹೀಲಿಂಗ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಹೀಲಿಂಗ್ ಬಹಳಷ್ಟು ಮುಖ್ಯ. ನಾನು ಬಹಳಷ್ಟು ಕ್ರಿಸ್ಟಲ್ಸ್ಗಳನ್ನ ತೋರಿಸಿರಬಹುದು, ಅಥವಾ ಮೆಡಿಟೇಷನ್ಸ್ಗಳನ್ನ ಹೇಳಿರ್ಬೋದು, ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ನ ನಾನು ನಿಮಗೆ ತೋರಿಸಿರ್ಬೋದು. ಅದೇ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ದಿನದಲ್ಲಿ ಫ್ಯೂ ಮಿನಿಟ್ಸ್ ನೀವೇನು ಮಾಡಬೇಕಾಗತ್ತೆ, ಒಂದು 10 ನಿಮಿಷ 5 ನಿಮಿಷ ನಿಮಗಾಗಿ ನೀವು ಟೈಮ್ ಕೊಡಿ. ಡೀಪ್ ಬ್ರೀತ್ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥದ್ದು. ಆ 5ರಿಂದ 10 ನಿಮಿಷದಲ್ಲಿ ನನಗೆ ಏನು ಕಮ್ಮಿ ಮಾಡ್ತಾ ಇದ್ದೀನಿ, ಅಥವಾ ನನ್ನಲ್ಲಿ ಏನು ಕೊರತೆ ಆಗ್ತಿದೆ, ನನಗೆ ಯಾಕೆ ಇಷ್ಟೊಂದು ಟೆನ್ಷನ್ಸ್ ಜಾಸ್ತಿ ಆಗ್ತಿದೆ, ದಯವಿಟ್ಟು ನೀವೇ ಹೀಲ್ ಮಾಡ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ, ಕಣ್ಮುಚ್ಚಿ, ಹಾಗೆ ಹಸಿರು ತರಕಾರಿಗಳನ್ನು ತಿನ್ನುವಂಥದ್ದು, ಹಾಗೆ ಒಳ್ಳೆಯ ವಾತಾವರಣದಲ್ಲಿ ಓಡಾಡುವಂಥದ್ದು, ಒಳ್ಳೆಯ ವ್ಯಕ್ತಿಗಳೊಟ್ಟಿಗೆ ನೀವು ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡುವಂಥದ್ದು, ಒಳ್ಳೆಯ ವಿಚಾರಗಳನ್ನು ಕೇಳುವಂಥದ್ದು. ನೀವು ಸ್ವಲ್ಪ ಸಾವಿರಾರು ಟೆನ್ಷನ್ಸ್ ಆಗುವಂತಹ ವಿಚಾರಗಳನ್ನು ನೀವು ನೋಡ್ತಾನೆ ಬ್ಯಾಕ್ ಟು ಬ್ಯಾಕ್ ಸ್ಕ್ರೋಲ್ ಮಾಡ್ತಾನೆ ಇರ್ತೀರಿ, ಬ್ಯಾಕ್ ಟು ಬ್ಯಾಕ್ ಹೇಳೋದು ಬರ್ತಾನೆ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ತಲೆ ಕೊಡದೆ, ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಎನರ್ಜಿ ಮಂಕಾಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಳ್ಳೆ ಸಾಂಗ್ಸ್ನ ಕೇಳುವಂಥದ್ದು, ಮೆಡಿಟೇಷನ್ನ ಮ್ಯೂಸಿಕ್ನ ಕೇಳುವಂಥದ್ದು, ಹಾಗೆ ಒಳ್ಳೆಯ ವಿಚಾರಗಳನ್ನು ಮ್ಯಾನಿಫೆಸ್ಟ್ ಮಾಡುವಂಥದ್ದು, ಇದೇ ರೀತಿ ಆಗತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿ ವಿಜುವಲೈಸೇಷನ್ನ ಮಾಡುವಂಥದ್ದು, ಹಾಗೆ ಮುಂದಿನ ಜೀವನದ ಬಗ್ಗೆ ಪ್ರೋಗ್ರೆಸ್ ಮಾಡುವಂಥದ್ದು. ಆಗೋಗಿರೋ ವಿಚಾರಗಳನ್ನು ಮೆಲುಕು ಹಾಕ್ತಾ ನಿಮ್ಮನ್ನು ನೀವೇ ಎನರ್ಜಿನ ಡ್ರೈವ್ ಮಾಡ್ಕೊಳ್ಳೋದಕ್ಕಿಂತ ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ತಿನ್ನುವ ಆಹಾರ ಪದ್ಧತಿ, ಇರುವ ರೀತಿ, ಟೈಮ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ. ಗೋಯಿಂಗ್ ವಿತ್ ದಿ ಫ್ಲೋ ಅಂದರೆ ನೀವು ಬಹಳ ಈ ದಿನ ಹೀಗೇ ಇರಬೇಕು, ಈ ದಿನ ಇದೇ ರೀತಿ ನಾನು ಮಾಡ್ಕೋಬೇಕು, ಹೀಗೇ ನಡೆಯುತ್ತೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಹಿಂಗೆ ಆಗಬೇಕು, ಅಥವಾ ಇದೇ ಕಾಲ್ ಬರುತ್ತೆ, ಇದೇ ಮೆಸೇಜ್ ಬರುತ್ತೆ, ಅಥವಾ ಇದೇ ಟೈಮ್ಗೆ ಬಿಡುತ್ತೆ, ಆದರೂ ಓಕೆ, ಆಗದೆ ಇದ್ರೂ ಓಕೆ. ಏನೂ ಥಿಂಕ್ ಮಾಡಬೇಕಾಗತ್ತೆ, ಆಗದಿದ್ರೆ ಬಿನೂ ಕೂಡ ಥಿಂಕ್ ಮಾಡಬೇಕಾಗತ್ತೆ. ನೀವು ನೆಗೆಟಿವ್ ಪಾಸಿಟಿವ್ ಎರಡು ಥಿಂಕ್ ಮಾಡಬೇಕಾಗತ್ತೆ. ಸಮಯ ಬಂದ ಹಾಗೆ ಹೋಗಬೇಕಾಗತ್ತೆ. ಅಯ್ಯೋ ನನಗೆ ಇದೇ ರೀತಿ ಇವತ್ತೇ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಋಣನೋ ಅಥವಾ ಅದು ಒಂದು ಟೈಮಲ್ಲೋ ಆಗದೆ ಇದ್ದಾಗ ನೀವು ಬಹಳಷ್ಟು ಮಾನಸಿಕವಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಿ. ಸೊ ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಗೋ ವಿತ್ ದಿ ಫ್ಲೋ. ಆಗಲಿಲ್ವಾ, ನಾಳೆ ಅಂತೂ ಅದು ಆಗೇ ಆಗುತ್ತೆ ಡೆಫಿನೆಟ್ಲಿ. ಈ ರೀತಿ ಮನಸ್ಥಿತಿಯಲ್ಲಿ ಹೋಗಬೇಕಾಗತ್ತೆ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಯುಗಾದಿ ಕಳೆದ ನಂತರ ನೋಡಿ, ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಥವಾ ನಿಮ್ಮ ನೋವಿಗೆ ಸ್ಪಂದಿಸುವಂಥವರು, ಅಥವಾ ನೋವನ್ನು ನಿಮ್ಮ ನೋವುಗಳನ್ನು ಶೇರ್ ಮಾಡಿಕೊಂಡಾಗ ಅದಕ್ಕೆ ಒಂದು ಒಳ್ಳೆಯ ದಾರಿ ಹೇಳುವಂಥವ್ರು, ಅಥವಾ ಒಳ್ಳೆಯ ದಾರಿ ತೋರಿಸುವಂಥವ್ರು, ಅಥವಾ ನಿಮಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಬಹಳಷ್ಟು ಒಂಟಿಯಾಗಿರೋದಕ್ಕೋ, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸಹಾಯದ ಕೈಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಅದು ಹಣಕಾಸಿನ ವಿಚಾರಕ್ಕಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕಾಗಿರ್ಬೋದು, ನಿಮ್ಮ ಕೆಲಸಗಳ ವಿಚಾರಕ್ಕಾಗಿರ್ಬೋದು. ಸೊ ಹೆಲ್ಪ್ಫುಲ್ ಪೀಪಲ್ಗಳು ಅಂದರೆ ವ್ಯಕ್ತಿಗಳು ನಿಮ್ಮೆದುರು ಬರುವಂತಹ ಸಾಧ್ಯತೆಗಳು ಯುಗಾದಿ ಕಳೆದ ನಂತರ ಇದೆ ಅನ್ನುವಂತಹ ಸೂಚನೆ ಪ್ರಕೃತಿ ಕೊಡ್ತಾ ಇದೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅಂದರೆ ಆ್ಯಕ್ಷನ್ಸ್ಗಳನ್ನ ತಗೊಳ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು, ಬಿಸ್ನೆಸ್ ಮಾಡಬೇಕಾಗಿತ್ತು, ನಾನು ಹಂಗೆ ಮಾಡಬೇಕಾಗಿತ್ತು, ನಾನು ಹಿಂಗೆ ಮಾಡಬೇಕಾಗಿತ್ತು ಅನ್ನುವಂತಹ ಯೋಚನೆಗಳು ಏನಿತ್ತಲ್ಲ, ಅದಕ್ಕೆ ಒಂದು ಸ್ಟೆಪ್ ಮುಂದಿಡುವಂತಹ ಟೈಮ್ ಬಂದಿದೆ. ಮುಂದಿಡು ಅನ್ನುವಂತಹ ಸೂಚನೆಗಳು ಕೂಡ ಇದೆ. ಯಾವುದೋ ಒಂದು ಕೆಲಸನ, ಬಿಸ್ನೆಸ್ಸಾ, ವ್ಯವಹಾರನ, ಅಥವಾ ಏನಾದರೂ ಒಂದಾಗಿರಬಹುದು. ಕೆಲವೊಂದು ಸಲ ನೋಡಿ, ನೀವು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೂ ಕನ್ಫ್ಯೂಷನ್ ಆಗ್ಬಿಡ್ತೀರಿ. ನನ್ನ ಲೈಫಲ್ಲಿ ಈ ರೀತಿ ಆಗುತ್ತಾ, ನನ್ನ ಜೀವನ ಈ ರೀತಿ ಇರುತ್ತಾ,
ನಾನು ಅನ್ಕೊಂಡಷ್ಟು ಸುಲಭನಾ? ನಿಮಗೆ ನೀವೇ ಕನ್ಫ್ಯೂಷನಲ್ಲಿ ಇದ್ದಾಗ ಯೂನಿವರ್ಸ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ? ಸೊ ನೀವೇನು ಮಾಡಬೇಕಾಗತ್ತೆ, ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ಅದು ಬಿಸ್ನೆಸ್ಸೋ, ಕೆಲಸನೋ, ಅಥವಾ ಲೈಫ್ ಬಗ್ಗೆ ನಾನು ಅತಿ ದೊಡ್ಡ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಇದು ನೋಡಿ, ನಮಗೆಲ್ಲ ಯುಗಾದಿ ನ್ಯೂ ಇಯರ್ ಆಗಿರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ನ್ಯೂ ಇಯರ್ ದಿನವೇ ನಾನು ಹಿಂಗಿರ್ತೀನಿ, ಹಂಗಿರ್ತೀನಿ, ಸ್ಮೋಕ್ ಮಾಡ್ತೀನಿ, ನಾನ್ ವೆಜ್ ಬಿಡ್ತೀನಿ, ಪೂಜೆನ ಶುರು ಮಾಡ್ತೀನಿ, ಈ ರೀತಿ ಎಲ್ಲ ಥಿಂಕ್ ಮಾಡಿದ್ರಿ ಅಲ್ವಾ? ಸೊ ಅದು ಕೂಡ ಆಗಲಿಲ್ಲ ಅಂದ್ಕೊಂಡ್ರೆ ನೀವು ಈ ವರ್ಷ ಅಂದರೆ ನಮ್ಮ ಯುಗಾದಿ ಕಳೆದ ನಂತರ ನಾನು ಇದೇ ರೀತಿ ಆ್ಯಕ್ಷನ್ನ ತೊಗೊಳ್ತೀನಿ, ಈ ವರ್ಷದೊಳಗಡೆ ಅದು ಆಗುತ್ತೆ ಅನ್ನುವಂತಹ ಹೆಜ್ಜೆನ ಇಡಿ. ಅದಾಗುತ್ತಾ ಇಲ್ವಾ ಅನ್ನುವಂತಹ ಕನ್ಫ್ಯೂಷನ್ನಲ್ಲೇ ನೀವು ಇರ್ತೀರಿ ಯಾವಾಗಲೂ ಅಷ್ಟೇ. ಸೊ ಅವಕಾಶಗಳು ನಿಮ್ಮ ಹತ್ರ ಇದೆ, ಬಟ್ ಆದರೆ ನಿಮ್ಮ ಕನ್ಫ್ಯೂಷನ್ ಸ್ಟೇಟಿಂದ ಅದು ಆಗದೇ ಇರೋದಕ್ಕೆ ಆಗ್ತಾ ಇದೆ. ಹಾಗೆ ನೀವು ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಹಾಗೆ ಇಲ್ಲಿ ದಿ ಔಟ್ಸೈಡರ್ ಅಂದರೆ ಬಹಳಷ್ಟು ನೀವು ಯಾವ ವ್ಯಕ್ತಿಗಳನ್ನು ಬಹಳಷ್ಟು ನಂಬಿದ್ರಿ ಅಥವಾ ಅವರ ಜೀವನಕ್ಕೆ ನಾನೊಂದು ಮಾದರಿಯಾಗಿರಬೇಕು ಅಥವಾ ಅವ್ರ ಲೈಫು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಬಹಳಷ್ಟು ಆ ವ್ಯಕ್ತಿಗಳ ವಿಚಾರವಾಗಿ ಕಷ್ಟಪಟ್ಟಿದ್ರಿ. ಆ ವ್ಯಕ್ತಿಗಳೇ ನಿಮಗೆ ದೂರದವ್ರ ರೀತಿ ಟ್ರೀಟ್ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮಿಂದ ಹೆಲ್ಪ್ಗಳನ್ನು ಪಡೆಯುವಂಥದ್ದು. ಇವ್ರ ಲೈಫಲ್ಲಿ ನಮಗೂ ಒಂದು ಸ್ಪೇಸ್ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಒಂದು ಲಿಮಿಟಲ್ಲಿ ಇರಬೇಕಾಗತ್ತೆ. ನಿಮ್ಮ ಹತ್ರ ಎಲ್ಲ ಬಳಸ್ಕೊಂಡು ನಿಮ್ಮನ್ನು ದೂರದವ್ರ ರೀತಿ ನೋಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಕರೇಜ್ ಬರ್ತಾ ಇದೆ. ಅಂದರೆ ಈ ಹಿಂದೆ ನೀವೇನೆಲ್ಲ ಯೋಚನೆ ಮಾಡಿದರೆ ನನ್ನ ಜೀವನ ಈ ರೀತಿ ಇರಬೇಕು, ಹೇಗೆ ಬದುಕಬೇಕು, ಅಥವಾ ನನ್ನ ಕೆಲಸದ ವಿಚಾರ ಆಗಿರಲಿ, ಬಿಸ್ನೆಸ್ ವಿಚಾರ ಆಗಿರಲಿ, ಮದುವೆ ವಿಚಾರ ಆಗಿರಲಿ, ಪ್ರೆಗ್ನೆನ್ಸಿ ವಿಚಾರವಾಗಿರಲಿ, ಏನೇ ಒಂದು ಈ ಹಿಂದೆ ಏನಾದರೂ ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಬಹಳಷ್ಟು ವರ್ಷ ಕೋರ್ಟ್ ಕೇಸ್ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಚಿನ್ನಗಳ ವಿಚಾರ ಆಗಿರ್ಬೋದು, ಈ ಹಿಂದೆ ಏನಾದರೂ ಹೂಡಿಕೆ ಮಾಡಿದ್ರಿ ಅಥವಾ ಈ ಹಿಂದೆ ಏನಾದರೂ ಯೋಚನೆ ಮಾಡಿದ್ರಿ ಅಂದರೆ ಅದು ಆಗುವ ಸಾಧ್ಯತೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಭಗವಂತನಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ ದಿ ನಿಯರ್ ಫ್ಯೂಚರ್ ನೀನು ಏನು ಅಂದ್ಕೊಂಡಿದೆಯೋ ಹತ್ತಿರದ ದಿನಗಳಲ್ಲಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಏಂಜಲಿಂದ ಮೆಸೇಜ್ ಬರ್ತಾ ಇದೆ. ಬಟ್ ಆಗುತ್ತಾ ಇಲ್ವಾ ಅನ್ನುವಂತಹ ಕಾನ್ಫ್ಲಿಕ್ಟ್ಗಳನ್ನ ನಿಮಗೆ ನೀವೇ ಮೈಂಡಲ್ಲಿ ಇಟ್ಕೊಂಡಿದ್ರಿ. ಬಟ್ ಇನ್ ದಿ ನಿಯರ್ ಫ್ಯೂಚರ್ ನೀವು ಯಾವುದೇ ಒಂದು ಪ್ರಶ್ನೆ ಇಟ್ಕೊಂಡು ಈ ರೀಡಿಂಗ್ ಏನಾದರೂ ನೋಡಿದರೆ ಆಗುವ ಸಾಧ್ಯತೆ ಇನ್ನು ಕೆಲವೇ ದಿನಗಳಲ್ಲಿದೆ ಅನ್ನುವಂತಹ ಸೂಚನೆ ಕೂಡ ಭಗವಂತ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ವಾಟ್ಸಪ್ ಮುಖಾಂತರವಾಗಿ ತಗೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅಂದರೆ ದೈವದ ಶಕ್ತಿ ಅತಿ ಹೆಚ್ಚಾಗಿದೆ. ಎಂಥ ಸಿಚುವೇಶನ್ಸ್ಗಳು ಬಂದ್ರೂ ಕೂಡ ಅದು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಿಮಗಿದೆ. ಯಾವುದೋ ಒಂದು ದೇವಿಯ ಶಕ್ತಿ ನಿಮ್ಮ ಜೊತೆಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಆರಾಧನೆ ಮಾಡ್ತಾ ಇದ್ರಿ, ಬಟ್ ಈಗಲೂ ಕೂಡ ಆ ದೇವಿಯನ್ನು ಅತಿ ಹೆಚ್ಚಾಗಿ ಎಲ್ಲೋ ಆರಾಧನೆ ಮಾಡಿರೋ ಹಾಗೆ ಕಾಣ್ತೀರಿ. ಸೊ ಹಾಗಾಗಿ ಆಕೆಯ ಬಲ ನಿಮ್ಮಲ್ಲಿದೆ. ಇಲ್ಲಿ ದಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಆಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾಳೆ. ಸೊ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರ ಸಡನ್ನಾಗಿ ಆಫ್ ಆಯ್ತಲ್ಲ, ಸಡನ್ನಾಗಿ ಆಗಬೇಕಾಗಿರೋದು ಯಾರೋ ಬದಲಾಗ್ಬಿಟ್ರಲ್ಲ, ಸಡನ್ನಾಗಿ ಆ ಕೆಲಸ ಆಗಬೇಕಾಗಿತ್ತು ಸಡನ್ನಾಗಿ ಚೇಂಜ್ ಆಗೋಯ್ತಲ್ಲ, ಸಡನ್ನಾಗಿ ಯಾಕೋ ಸ್ಟಾಪ್ ಆಗಿದೆಯಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ರಾಂಗ್ ವೇಯಲ್ಲಿ ಹೋಗ್ತಾ ಇದ್ರಿ. ಆಕೆ ಬಂದು ನಿಮ್ಮ ಜೀವನದಲ್ಲಿ ಎಲ್ಲನೂ ಸರಿ ಮಾಡ್ತಾ ಇದ್ದಾಳೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ. ಮೇಜರ್ ಕಾರ್ಡ್ಸ್ಗಳು ಎರಡೂ ಬಂದಿರೋದ್ರಿಂದ ನಾನೇನು ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ಮೇಜರ್ ಆಗಿ ನಿಮ್ಮಲ್ಲಿ ದೈವಿಕ ಶಕ್ತಿ, ದೈವಿಕ ಬಲ ಅತಿ ಹೆಚ್ಚಾಗಿದೆ. ಬಟ್ ಆದರೆ ಯಾವುದೋ ಒಂದು ಸಡನ್ನಾಗಿ ಯಾರೋ ನಮ್ಮ ಜೀವನದಿಂದ ಬದಲಾಗ್ತಿದ್ದಾರೆ ಅಥವಾ ಯಾವುದೋ ಒಂದು ಕೆಲಸ ದೂರ ಆಗ್ತಾ ಇದೆ ನನ್ನಿಂದ ಅಂತ ಹೇಳಿದ್ರೆ ಅದು ನಿನ್ನ ಜೀವನದಲ್ಲಿ ಆಗಿದ್ದಿದ್ದರೆ ಬಹಳಷ್ಟು ಹೊಡೆತಗಳನ್ನು ನೀನು ತಿನ್ನಬೇಕಾಗಿತ್ತು, ಅಥವಾ ಆ ವ್ಯಕ್ತಿ ನಿನ್ನ ಜೀವನದಲ್ಲಿದ್ದಿದ್ರೆ ಬಹಳಷ್ಟು ನೋವುಗಳನ್ನು ನೀನು ತಿನ್ನಬೇಕಾಗಿತ್ತು ಅನ್ನುವಂತಹ ವಿಚಾರಕ್ಕಾಗಿ ಆಕೆ ಬಂದ ಮೇಲೆ ಅದೃಷ್ಟದ ರೀತಿಯಲ್ಲಿ ಯಾವುದೋ ಒಂದು ಸಡನ್ನಾಗಿ ಸ್ಟ್ರಕ್ ಆಗಿ ನಿಂತಿರಬಹುದು. ಯಾವುದಾದ್ರೂ ವಿಚಾರ ಆಗಿರಲಿ, ಅದು ಯಾವುದೇ ಸಂಬಂಧಗಳ ವಿಚಾರ ಆಗಿರಬಹುದು ಅಥವಾ ಬಿಸ್ನೆಸ್ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳ ವಿಚಾರದಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ಸಡನ್ ಯಾಕೆ ಚೇಂಜ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಾಡೋದಕ್ಕೆ ಪ್ರೊಸೆಸಿಂಗ್ ಪೀರಿಯಡ್ನ ನಡೀತಾ ಇದೆ ಅಂತ ಹೇಳಿ. ಆಕೆ ನಿಮ್ಮ ಜೀವನ ತುಂಬ ಗೋಜಾಗಿ ಕಿಚಡಿ ರೀತಿಯಲ್ಲಿ ಮಾಡಿಟ್ಕೊಂಡಿದ್ರಿ. ಆಕೆ ಏನು ಮಾಡ್ತಾ ಇದ್ದಾಳೆ, ಎಲ್ಲವನ್ನೂ ಕೂಡ ಬದಲಾಯಿಸುವಂತಹ ರೀತಿಯಲ್ಲಿ ಆಕೆ ನಡೆಸ್ಕೊಳ್ತಾ ಇದ್ದಾಳೆ ಅನ್ನುವಂತಹ ರೀತಿಯಲ್ಲಿ ಮೇಜರ್ ಕಾರ್ಡ್ಸ್ಗಳು ಬಂದಿದೆ. ಸೊ ಇಲ್ಲಿ ಮೆಚ್ಯೂರಿಟಿ ಬಂದಿದೆ. ನಾನು ಹೇಳಿದ್ನಲ್ಲ ನಿಮಗೆ,
ಇಲ್ಲಿ ಬಹಳಷ್ಟು ದೈವಿಕ ಶಕ್ತಿ ಇದೆ. ಹಾಗೆ ಎಂಥ ಸಿಚುವೇಶನ್ಸ್ಗಳು ಬಂದ್ರೂ ಕೂಡ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಿಮಗಿದೆ. ಇಲ್ಲಿ ಯೂನಿವರ್ಸಿಂದನೂ ಕೂಡ ಅದೇ ಮೆಸೇಜ್ ಬರ್ತಾ ಇದೆ. ಅಂದರೆ ಮೆಚ್ಯೂರಿಟಿ, ಅಂದರೆ ಬಹಳಷ್ಟು ಹೊಡೆತಗಳನ್ನು ತಿಂದಿದ್ರಿ, ಬಹಳಷ್ಟು ವ್ಯಕ್ತಿತ್ವಗಳನ್ನು ಕಂಡಿಡ್ದಿದ್ರಿ. ಹಾಗೆ ನಾನು ಯಾವ ರೀತಿ ಹೋದರೆ, ನಾನು ಯಾವ ರೀತಿ ಇದ್ದರೆ ಇನ್ನು ಮುಂದೆ ನನ್ನ ಜೀವನ ನಡೆಯುತ್ತೆ ಅನ್ನುವಂತಹ ಪಾಠ ಬಹಳಷ್ಟು ಕಲಿಸ್ಬಿಟ್ಟಿದೆ ನಿಮಗೆ ಕರ್ಮ, ದಿನಗಳು, ವರ್ಷಗಳು, ಜನಗಳು ಎಲ್ಲರಿಂದ ಪಾಠ ಕಲಿತು ಒಂದು ಮೈಂಡಲ್ಲಿ ಒಂದು ಮೆಚ್ಯೂರಿಟಿ ರೀತಿಯಲ್ಲಿ ಯೋಚನೆ ಮಾಡ್ತೀರಿ. ಈಗ ಯಾರೇ ನಿಮ್ಮನ್ನು ಹಳ್ಳಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಒಂದು ದೈವಿಕ ಬಲ ನಿಮ್ಮಲ್ಲಿದೆ. ಹಾಗೆ ಇಲ್ಲಿ ವ್ಯಕ್ತಿಗಳು ಬದಲಾಗಿರೋದ್ರಿಂದ, ಅದರ ವ್ಯಕ್ತಿಗಳು ಅಥವಾ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ವಿಚಾರಗಳು ಬದಲಾಗಿರೋದ್ರಿಂದ ಮುಂದೆ ನಾನು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನುವಂತಹ ಬದಲಾವಣೆ ಅಂತೂ ನಿಮ್ಮಲ್ಲಿ ಕಾಣ್ತಾ ಇದೆ. ಅವೇರ್ನೆಸ್ ಇದೆಲ್ಲ ಆಗಿದ್ದೇನು ಗೊತ್ತಾ, ಎಲ್ಲದರಿಂದನೂ ಒಂದು ಪಾಠನ ನೀವು ಕಲ್ತ್ರಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲದರಿಂದನೂ ನೀವು ಭಾಳಷ್ಟು ದುಃಖದಲ್ಲಿದ್ರಿ, ನೋವಲ್ಲಿದ್ರಿ, ಸಂಕಟದಲ್ಲಿ ಈಗ ಇರಬಹುದು. ಇದೆಲ್ಲನೂ ಕೂಡ ಮುಂದಿನ ದಿನಗಳಿಗೆ ಒಂದು ದೊಡ್ಡ ಪಾಠ ನಿಮಗೆ ಕಲಿಸಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ರಿಮೈನ್ ಪಾಸಿಟಿವ್. ಯಾವಾಗಲೂ ನಿನ್ನೆ ಹಾಗಾಗಿತ್ತು, ಮೊನ್ನೆ ಹಾಗಾಗಿತ್ತು, ನನ್ನ ಜೀವನ ಹಿಂಗಾಗತ್ತಾ, ಜೀವನ ಸರಿ ಇರುತ್ತಾ, ಇದನ್ನೇ ನೀವು ಅಂದ್ಕೊಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಳ್ಳೇದೇನೇನಾಗ್ತಿದೆ ಅದನ್ನು ಕೂಡ ರಿಮೈಂಡ್ ಮಾಡ್ಕೊ ಅಂತ ಹೇಳಿ ತೋರಿಸ್ತಾ ಇದೆ. ಬರೀ ಯಾವಾಗಲೂ ನೆಗೆಟಿವ್, ಅಯ್ಯೋ ನನಗೆ ಹಂಗಾಗಬೇಕಾಗಿತ್ತು, ಹಂಗಾಗಲಿಲ್ಲ, ಹಿಂಗಾಗಬೇಕಾಗಿತ್ತು, ಆಗಲಿಲ್ಲ, ಅಯ್ಯೋ ಯಾರೋ ಕೈ ಕೊಟ್ಟು ಹೋದ್ರು, ಅಯ್ಯೋ ನನ್ನ ಜೀವನಕ್ಕೆ ಹಿಂಗಾಗಬೇಕಾಗಿತ್ತಾ ಅಂತ ಹೇಳಿ ಬರೀ ನೆಗೆಟಿವ್ನೇ ಥಿಂಕ್ ಮಾಡ್ತೀಯಲ್ವಾ. ನಿನ್ನ ಜೀವನದಲ್ಲಿ ಪಾಸಿಟಿವ್ ಏನೇನಾಗಿದೆ ಅದನ್ನು ಯೋಚನೆ ಮಾಡು ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನೀವು ಪಾಸಿಟಿವ್ ವಿಚಾರಗಳು, ಅಂದರೆ ಯಾರೋ ಒಬ್ಬರು ಬದಲಾಗ್ಬಿಟ್ರು, ಅದಾದ ಮೇಲೆ ನನ್ನ ಜೀವನ ಯಾವ ರೀತಿ ನಡೀತಾ ಇದೆ, ಅವ್ರು ದೂರ ಹೋಗಿರೋದ್ರಿಂದ ಪಾಸಿಟಿವ್ ಎಷ್ಟೆಷ್ಟು ವಿಚಾರಗಳಾಯಿತು, ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ಕಳ್ಕೊಂಡ್ರಿ, ಇದರಿಂದ ನಾನು ಯಾವ ರೀತಿ ಪಾಠ ಕಲಿತೆ, ಅಥವಾ ಆ ವ್ಯಕ್ತಿಯನ್ನು ನಾನು ನನ್ನ ಜೀವನದಲ್ಲಿ ಯಾವ ರೀತಿ ಇಡಬಹುದು ಅನ್ನುವಂತಹ ಎಲ್ಲ ರೀತಿ ಪಾಠಗಳನ್ನು ನೀವು ಕಲ್ತಿದ್ದೀರಿ ಅನ್ನುವಂತಹ ರೀತಿಯಲ್ಲಿ 3ನೇ ಕಾರ್ಡಿಗೆ ಯೂನಿವರ್ಸ್ ಹೇಳ್ತಾ ಇದೆ. ಆದಷ್ಟು ಮುನ್ಸೂಚನೆಗಳನ್ನು ನಿಮಗೆ ಕೊಟ್ಟಿದೆ. ಮೆಚುರಿಟಿ ಇರೋದ್ರಿಂದ 3ನೇ ಕಾರ್ಡ್ ಆಗಿರಬಹುದು, ಕೆಲ ಕಾರ್ಡ್ಸ್ಗಳಲ್ಲಿ ಕೆಲವೊಂದು ಸೂಚನೆಗಳು ಕೊಟ್ಟಿದೆ. ಆ ಸೂಚನೆಯ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ದಯವಿಟ್ಟು ವಾಟ್ಸಪ್ ಮುಖಾಂತರ ಮಾತ್ರ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಎಲ್ಲರಿಗೂ ಕೂಡ ಕಾಲ್ನಲ್ಲಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನೀವು ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ದಯವಿಟ್ಟು ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.